ಶೀರ್ಷಿಕೆ ಹಳೆಯ ಸೈಕಲ್. ಉಪಶೀರ್ಷಿಕೆ ಯಾರೂ ಬೆಲೆ ಕೊಡದ ಒಂದು ಹಳೆಯ ಸೈಕಲ್. ಆದರೆ ಅದೇ ಒಬ್ಬ ಸಾಮಾನ್ಯ ಯುವಕನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಬೆಳಗಿನ 5 ಗಂಟೆ. ಹಳ್ಳಿಯ ರಸ್ತೆಗಳ ಮೇಲೆ ಇನ್ನೂ ಮಂಜಿನ ಹೊದಿಕೆ ಹರಡಿಕೊಂಡಿತ್ತು. ಹಕ್ಕಿಗಳ ಚಿಲಿಪಿಲಿ ಶಬ್ದ ಕೇಳಿಬರುತ್ತಿದ್ದರೂ ಹಳ್ಳಿಯ ಜನರ ದಿನ ಇನ್ನೂ ಆರಂಭವಾಗಿರಲಿಲ್ಲ. ಆ ಹಳ್ಳಿಯ ಕೊನೆಯ ತುದಿಯಲ್ಲಿದ್ದ ಮಣ್ಣಿನ ಚಿಕ್ಕ ಮನೆಯಲ್ಲಿ ರಘು ಎದ್ದಿದ್ದ. ವಯಸ್ಸು 23. ಪದವಿ ಮುಗಿಸಿದ್ದರೂ ಕೆಲಸ ಸಿಗದೆ 3 ವರ್ಷ ಕಳೆದಿದ್ದವು. ಪ್ರತಿದಿನ ಉದ್ಯೋಗಕ್ಕಾಗಿ ಅರ್ಜಿ ಹಾಕುವುದು, ಸಂದರ್ಶನಕ್ಕೆ ಹೋಗುವುದು, ಮತ್ತೆ ನಿರಾಶೆಯಿಂದ ಮನೆಗೆ ಮರಳುವುದು. ಇದೇ ಅವನ ಬದುಕಾಗಿತ್ತು. ರಘುವಿನ ತಂದೆ ಶಂಕರ್ ದಿನಗೂಲಿ ಕಾರ್ಮಿಕ. ತಾಯಿ ಲಕ್ಷ್ಮಿ ಮನೆ ಮನೆಗೆ ಹೋಗಿ ಪಾತ್ರೆ ತೊಳೆಯುತ್ತಿದ್ದರು. ಮನೆಯ ಪರಿಸ್ಥಿತಿ ಅಷ್ಟೊಂದು ಕಷ್ಟಕರವಾಗಿತ್ತು. ಕೆಲವೊಮ್ಮೆ ರಾತ್ರಿ ಊಟಕ್ಕೂ ಹಣ ಸಾಲುತ್ತಿರಲಿಲ್ಲ. ಒಂದು ದಿನ ಬೆಳಿಗ್ಗೆ ತಂದೆ ಕೆಲಸಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದಾಗ ಏಕಾಏಕಿ ತಲೆ ಸುತ್ತಿ ಕೆಳಗೆ ಬಿದ್ದರು. ಅಪ್ಪ ಎಂದು ರಘು ಓಡಿ ಬಂದ. ತಾಯಿ ಭಯದಿಂದ ಅತ್ತರು. ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಹೇಳಿದರು, ಹೆಚ್ಚು ದುಡಿಯಬಾರದು, ದೇಹ ಸಂಪೂರ್ಣ ದಣಿದಿದೆ, ಕೆಲವು ತಿಂಗಳು ವಿಶ್ರಾಂತಿ ಬೇಕು. ಆ ಮಾತು ಕೇಳುತ್ತಿದ್ದಂತೆಯೇ ರಘುವಿನ ಮನಸ್ಸು ಕುಸಿದು ಬಿಟ್ಟಿತು. ಇನ್ನು ಮನೆಯ ಖರ್ಚು ಹೇಗೆ ಎಂಬ ಪ್ರಶ್ನೆ ಮಾತ್ರ ಅವನ ತಲೆಯೊಳಗೆ ಸುತ್ತುತ್ತಿತ್ತು. ಮುಂದಿನ ದಿನದಿಂದ ರಘು ಯಾವ ಕೆಲಸ ಸಿಕ್ಕರೂ ಮಾಡತೊಡಗಿದ. ಕಟ್ಟಡ ಕಾಮಗಾರಿ, ಅಂಗಡಿಯಲ್ಲಿ ಸರಕು ಇಳಿಸುವುದು, ಗೋದಾಮಿನಲ್ಲಿ ಕೆಲಸ, ಯಾವುದೇ ಕೆಲಸಕ್ಕೆ ಹೋಗುತ್ತಿದ್ದ. ಆದರೆ ಎಲ್ಲೆಡೆ ತಾತ್ಕಾಲಿಕ ಕೆಲಸ ಮಾತ್ರ. ಒಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಹಳೆಯ ವಸ್ತುಗಳನ್ನು ಮಾರುತ್ತಿದ್ದ ವೃದ್ಧನೊಬ್ಬನನ್ನು ಕಂಡ. ಅಲ್ಲಿ ಒಡೆದ ಕುರ್ಚಿಗಳು, ಹಳೆಯ ರೇಡಿಯೋಗಳು, ಕಬ್ಬಿಣದ ಸಾಮಾನುಗಳು, ಅವುಗಳ ನಡುವೆ ಒಂದು ತುಕ್ಕು ಹಿಡಿದ ಹಳೆಯ ಸೈಕಲ್ ಇತ್ತು. ಜನರು ಅದನ್ನು ನೋಡಿ ನಗುತ್ತಿದ್ದರು. ಇದನ್ನಾರು ತಗೋತಾರೆ ಎಂದು ಒಬ್ಬನು ಹೇಳಿದ. ರಘು ಮಾತ್ರ ಸೈಕಲನ್ನು ಗಮನದಿಂದ ನೋಡಿದ. ವೃದ್ಧನು ನಗುತ್ತಾ ಕೇಳಿದ, ಮಗ, ನೋಡ್ತಾ ಇದ್ದೀಯಾ, ಯಾರೂ ಇದನ್ನು ಕೇಳುವುದೇ ಇಲ್ಲ. ರಘು ನಿಧಾನವಾಗಿ ಕೇಳಿದ, ಎಷ್ಟು ಬೆಲೆ? 100 ರೂಪಾಯಿ ಕೊಟ್ಟರೆ ಸಾಕು. ರಘುವಿನ ಜೇಬಿನಲ್ಲಿ ಇದ್ದದ್ದು ಕೇವಲ 100 ರೂಪಾಯಿ. ಅದು ಮನೆಯ ತರಕಾರಿಗೆ ಇಟ್ಟುಕೊಂಡ ಹಣ. ಸ್ವಲ್ಪ ಹೊತ್ತು ಯೋಚಿಸಿದ. ಕೊನೆಗೆ 100 ರೂಪಾಯಿಯನ್ನು ವೃದ್ಧನ ಕೈಗೆ ಕೊಟ್ಟು ಸೈಕಲ್ ತೆಗೆದುಕೊಂಡ. ಮನೆಗೆ ಬಂದಾಗ ತಾಯಿ ಕೋಪದಿಂದ ಕೇಳಿದರು, ಮನೆಯಲ್ಲಿ ತರಕಾರಿ ಇಲ್ಲ, ನೀನು ಈ ಹಳೆಯ ಕಬ್ಬಿಣ ತಂದುಕೊಂಡು ಬಂದೆಯಾ? ರಘು ಏನೂ ಮಾತನಾಡಲಿಲ್ಲ. ಆ ರಾತ್ರಿ ಮನೆಯ ಹಿಂಭಾಗದಲ್ಲಿ ಕುಳಿತು ಸೈಕಲನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ. ತುಕ್ಕು ತೆಗೆದ, ಸರಪಳಿಗೆ ಎಣ್ಣೆ ಹಚ್ಚಿದ, ಮುರಿದ ಬ್ರೇಕ್ ಸರಿಪಡಿಸಿದ, ಗಾಳಿ ತುಂಬಿದ. ಬೆಳಗಿನ ಹೊತ್ತಿಗೆ ಸೈಕಲ್ ಮೊದಲಿಗಿಂತ ಚೆನ್ನಾಗಿ ಕಾಣತೊಡಗಿತು. ಅದನ್ನು ಓಡಿಸಿ ನೋಡಿದ. ಆಶ್ಚರ್ಯ, ಇನ್ನೂ ಚೆನ್ನಾಗಿಯೇ ಓಡುತ್ತಿತ್ತು. ಆ ದಿನದಿಂದ ರಘು ಆ ಸೈಕಲ್ನಲ್ಲಿ ಹತ್ತಿರದ ಪಟ್ಟಣಕ್ಕೆ ಹೋಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಆರಂಭಿಸಿದ. ಬಸ್ ಖರ್ಚು ಉಳಿಯಿತು. ಒಂದೇ ದಿನದಲ್ಲಿ 2-3 ಕಡೆ ಕೆಲಸಕ್ಕೂ ಹೋಗಲು ಸಾಧ್ಯವಾಯಿತು. ಆದರೆ ಅವನಿಗೆ ಆಗ ಇನ್ನೂ ಗೊತ್ತಿರಲಿಲ್ಲ, ಈ ಹಳೆಯ ಸೈಕಲ್ ಅವನ ಜೀವನವನ್ನು ಮಾತ್ರವಲ್ಲ, ಇನ್ನೂ ಅನೇಕ ಜನರ ಬದುಕನ್ನು ಬದಲಾಯಿಸಲಿದೆ ಎಂದು. ರಘುವಿನ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಿಧಾನವಾಗಿ ಆರಂಭವಾದವು. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ತಾಯಿಯ ಕೈಯಿಂದ 1 ಲೋಟ ಬಿಸಿ ಚಹಾ ಕುಡಿದು ತನ್ನ ಹಳೆಯ ಸೈಕಲ್ ಹತ್ತಿ ಪಟ್ಟಣದ ಕಡೆ ಹೊರಡುತ್ತಿದ್ದ. ರಸ್ತೆ ಹದಗೆಟ್ಟಿದ್ದರೂ, ಮಳೆ ಬಂದರೂ, ಬಿಸಿಲಿದ್ದರೂ ಅವನು ಒಂದು ದಿನವೂ ಕೆಲಸ ತಪ್ಪಿಸಲಿಲ್ಲ. ಒಂದು ದಿನ ಪಟ್ಟಣದಲ್ಲಿರುವ ಒಂದು ಸಣ್ಣ ಪುಸ್ತಕ ಅಂಗಡಿಗೆ ಸರಕು ತಲುಪಿಸುವ ಕೆಲಸ ಸಿಕ್ಕಿತು. ಅಂಗಡಿಯ ಮಾಲೀಕ ನರಸಿಂಹಯ್ಯ ರಘುವಿನ ಸಮಯಪಾಲನೆ ಮತ್ತು ಪ್ರಾಮಾಣಿಕತೆಯನ್ನು ಗಮನಿಸಿದರು. ನಾಳೆಯೂ ಬರ್ತೀಯಾ ಎಂದು ಕೇಳಿದರು. ಕೆಲಸ ಇದ್ದರೆ ಪ್ರತಿದಿನ ಬರುತ್ತೇನೆ ಸರ್ ಎಂದು ವಿನಯದಿಂದ ಉತ್ತರಿಸಿದ ರಘು. ಆ ದಿನದಿಂದ ಪ್ರತಿದಿನ ಬೆಳಿಗ್ಗೆ ಪುಸ್ತಕಗಳನ್ನು ಶಾಲೆಗಳಿಗೆ, ಕಾಲೇಜುಗಳಿಗೆ ಮತ್ತು ಕಚೇರಿಗಳಿಗೆ ಸೈಕಲ್ನಲ್ಲಿ ತಲುಪಿಸುವ ಕೆಲಸ ಅವನಿಗೆ ಸಿಕ್ಕಿತು. ವೇತನ ಹೆಚ್ಚು ಇರಲಿಲ್ಲ.
ಆದರೆ ಪ್ರತಿದಿನ ಸಿಗುತ್ತಿತ್ತು. ಮೊದಲ ತಿಂಗಳ ಸಂಬಳ ಕೈಗೆ ಬಂದ ದಿನ ರಘು ನೇರವಾಗಿ ಮನೆಗೆ ಹೋಗಿ ಹಣವನ್ನು ತಾಯಿಯ ಕೈಯಲ್ಲಿ ಇಟ್ಟ. ಲಕ್ಷ್ಮಿಯ ಕಣ್ಣಲ್ಲಿ ನೀರು ತುಂಬಿತು. ಇಷ್ಟು ದಿನ ನಾವು ನಿನ್ನನ್ನು ನೋಡಿಕೊಂಡೆವು, ಇವತ್ತು ನೀನೇ ನಮ್ಮನ್ನು ನೋಡಿಕೊಳ್ಳುತ್ತಿದ್ದೀಯ ಮಗ ಎಂದು ಭಾವುಕರಾದರು. ರಘು ನಗುತ್ತಾ ಹೇಳಿದ, ಇದು ಶುರು ಮಾತ್ರ ಅಮ್ಮ, ಇನ್ನೂ ಒಳ್ಳೆಯ ದಿನಗಳು ಬರುತ್ತವೆ. ಕೆಲವು ವಾರಗಳ ನಂತರ ಒಂದು ಘಟನೆ ನಡೆಯಿತು. ಒಂದು ಸಂಜೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ರಸ್ತೆ ಸಂಪೂರ್ಣ ನೆನೆದಿತ್ತು. ಅಷ್ಟರಲ್ಲಿ ರಸ್ತೆ ಬದಿಯಲ್ಲಿ ಒಬ್ಬ ವೃದ್ಧೆ ಭಾರವಾದ ಚೀಲ ಹಿಡಿದು ನಿಂತಿದ್ದಳು. ವಾಹನಗಳು ಯಾರೂ ನಿಲ್ಲಿಸುತ್ತಿರಲಿಲ್ಲ. ರಘು ತನ್ನ ಸೈಕಲ್ ನಿಲ್ಲಿಸಿ ಕೇಳಿದ, ಅಜ್ಜಿ, ಎಲ್ಲಿಗೆ ಹೋಗಬೇಕು? ಮಗ, 3 ಕಿಲೋಮೀಟರ್ ದೂರದ ಹಳ್ಳಿಗೆ. ನಡೆಯಲು ಆಗುತ್ತಿಲ್ಲ. ರಘು ಯಾವುದೇ ಯೋಚನೆ ಮಾಡಲಿಲ್ಲ. ಚೀಲವನ್ನು ಕ್ಯಾರಿಯರ್ ಮೇಲೆ ಇಟ್ಟು ವೃದ್ಧೆಯನ್ನು ನಿಧಾನವಾಗಿ ಕೂರಿಸಿಕೊಂಡು ಮಳೆಯಲ್ಲೇ ಅವರ ಮನೆಯವರೆಗೆ ತಲುಪಿಸಿದ. ವೃದ್ಧೆ ಮನೆಯೊಳಗೆ ಹೋಗಿ ಒಂದು ಹಳೆಯ ಟಿಫಿನ್ ಡಬ್ಬಿ ತಂದುಕೊಟ್ಟಳು. ಇದರಲ್ಲಿ ಹಣ ಇಲ್ಲ, ಆದರೆ ನಿನ್ನ ಒಳ್ಳೆಯತನಕ್ಕೆ ನನ್ನ ಆಶೀರ್ವಾದ ಇದೆ. ರಘು ನಗುತ್ತಾ, ನಿಮ್ಮ ಆಶೀರ್ವಾದವೇ ಸಾಕು ಅಜ್ಜಿ ಎಂದು ಹೇಳಿ ಹೊರಟ. ಆ ದೃಶ್ಯವನ್ನು ಎದುರಿನ ಮನೆಯೊಬ್ಬ ವ್ಯಕ್ತಿ ಮೌನವಾಗಿ ನೋಡುತ್ತಿದ್ದ. ಅವರು ಪಟ್ಟಣದ ಪ್ರಸಿದ್ಧ ಉದ್ಯಮಿ ಮಧುಸೂದನ್. ಅವರು ರಘುವಿನ ಬಗ್ಗೆ ವಿಚಾರಿಸಲು ಆರಂಭಿಸಿದರು. ಇವನಾರು, ಪ್ರತಿಫಲ ಕೇಳದೆ ಸಹಾಯ ಮಾಡುತ್ತಾನಲ್ಲ. 2 ದಿನಗಳ ನಂತರ ನರಸಿಂಹಯ್ಯ ಅಂಗಡಿಗೆ ಮಧುಸೂದನ್ ಬಂದರು. ನಿಮ್ಮ ಬಳಿ ಸೈಕಲ್ನಲ್ಲಿ ಪುಸ್ತಕ ತಲುಪಿಸುವ ಹುಡುಗ ಯಾರು? ರಘು, ತುಂಬ ಪ್ರಾಮಾಣಿಕ ಹುಡುಗ. ನಾಳೆ ಅವನನ್ನು ನನ್ನ ಕಚೇರಿಗೆ ಕಳುಹಿಸಿ. ನರಸಿಂಹಯ್ಯ ಆಶ್ಚರ್ಯಪಟ್ಟರು. ರಘುವಿಗೆ ಮಾತ್ರ ಇನ್ನೂ ಏನೂ ಗೊತ್ತಿರಲಿಲ್ಲ. ಅವನ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗಲಿತ್ತು. ಮರುದಿನ ಬೆಳಿಗ್ಗೆ ನರಸಿಂಹಯ್ಯ ರಘುವನ್ನು ಕರೆದು ಹೇಳಿದರು, ರಘು, ಪಟ್ಟಣದ ದೊಡ್ಡ ಉದ್ಯಮಿ ಮಧುಸೂದನ್ ಸರ್ ನಿನ್ನನ್ನು ಭೇಟಿಯಾಗಲು ಹೇಳಿದ್ದಾರೆ. ರಘು ಆಶ್ಚರ್ಯಪಟ್ಟ. ನನ್ನನ್ನು? ಏಕೆ ಸರ್? ನನಗೂ ಗೊತ್ತಿಲ್ಲ, ನೀನು ಹೋಗಿ ಬಾ. ರಘುವಿನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಮೂಡಿದವು. ತಾನು ಯಾವುದಾದರೂ ತಪ್ಪು ಮಾಡಿದ್ದೇನಾ? ಅಥವಾ ಪುಸ್ತಕ ತಲುಪಿಸುವಾಗ ಏನಾದರೂ ಸಮಸ್ಯೆಯಾಯಿತೇ? ಅವನು ತನ್ನ ಹಳೆಯ ಸೈಕಲ್ ಹತ್ತಿ ಮಧುಸೂದನ್ ಅವರ ಕಚೇರಿಗೆ ತಲುಪಿದ. ಕಚೇರಿ ತುಂಬ ದೊಡ್ಡದಾಗಿತ್ತು. ಭದ್ರತಾ ಸಿಬ್ಬಂದಿ ಅವನನ್ನು ಒಳಗೆ ಕರೆದುಕೊಂಡು ಹೋದರು. ಮಧುಸೂದನ್ ನಗುತ್ತಾ ಕೇಳಿದರು, ನೀನೇನಾ ರಘು? ಹೌದು ಸರ್. ಮಳೆಯಲ್ಲಿ ಒಬ್ಬ ಅಜ್ಜಿಯನ್ನು ಮನೆಗೆ ತಲುಪಿಸಿದ್ದು ನೀನೇನಾ? ರಘು ನಗುತ್ತಾ ಹೇಳಿದ, ಅದು ದೊಡ್ಡ ವಿಷಯವೇನಲ್ಲ ಸರ್, ಯಾರಿದ್ದರೂ ಅದೇ ಮಾಡುತ್ತಿದ್ದರು. ಮಧುಸೂದನ್ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ಇಲ್ಲ ರಘು, ಎಲ್ಲರೂ ಮಾಡುವುದಿಲ್ಲ. ಹಲವರು ನೋಡುತ್ತಾರೆ, ಆದರೆ ಸಹಾಯ ಮಾಡುವವರು ತುಂಬ ಕಡಿಮೆ. ಅವರು ಮೇಜಿನ ಮೇಲಿದ್ದ ಒಂದು ಕವರ್ ರಘುವಿನ ಕಡೆ ತಳ್ಳಿದರು. ಇದರಲ್ಲಿ ಒಂದು ಉದ್ಯೋಗದ ನೇಮಕಾತಿ ಪತ್ರ ಇದೆ. ನನ್ನ ಗೋದಾಮಿನ ಮೇಲ್ವಿಚಾರಕರಾಗಿ ಕೆಲಸ ಮಾಡು. ರಘು ಕ್ಷಣಕಾಲ ಮಾತೇ ಬರಲಿಲ್ಲ. ಆದರೆ ಸರ್, ನನಗೆ ಅನುಭವ ಇಲ್ಲ. ಪ್ರಾಮಾಣಿಕತೆ ಇದ್ದರೆ ಅನುಭವ ಕಲಿಸಬಹುದು. ರಘುವಿನ ಕಣ್ಣಲ್ಲಿ ನೀರು ತುಂಬಿತು. ಅವನು 2 ಕೈ ಜೋಡಿಸಿ, ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಆ ದಿನ ಸಂಜೆ ಮನೆಗೆ ಬಂದು ಈ ಸುದ್ದಿಯನ್ನು ಹೇಳಿದಾಗ ತಾಯಿ ಲಕ್ಷ್ಮಿ ಸಂತೋಷದಿಂದ ದೇವರ ಮುಂದೆ ದೀಪ ಹಚ್ಚಿದರು. ಅನಾರೋಗ್ಯದಿಂದ ಮನೆಯಲ್ಲೇ ಇದ್ದ ತಂದೆ ಶಂಕರ್ ಮಗನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ಮಗ, ಒಳ್ಳೆಯತನಕ್ಕೆ ತಡವಾಗಬಹುದು, ಆದರೆ ಪ್ರತಿಫಲ ಖಂಡಿತ ಸಿಗುತ್ತದೆ. ಆ ರಾತ್ರಿ ರಘು ಮನೆಯ ಹೊರಗೆ ನಿಂತಿದ್ದ. ತನ್ನ ಹಳೆಯ ಸೈಕಲನ್ನು ನೋಡಿದ. ಅದರ ಹ್ಯಾಂಡಲ್ ಮೇಲೆ ಕೈಯಿಟ್ಟು ನಿಧಾನವಾಗಿ ಹೇಳಿದ, ನೀನು ಕೇವಲ ಸೈಕಲ್ ಅಲ್ಲ, ನನ್ನ ಅದೃಷ್ಟವನ್ನು ತಿರುಗಿಸಿದ ಮೊದಲ ಗೆಳೆಯ. ಆದರೆ ರಘುವಿಗೆ ಇನ್ನೂ ಗೊತ್ತಿರಲಿಲ್ಲ, ಅವನ ಹೊಸ ಕೆಲಸದಲ್ಲಿ ಒಂದು ದೊಡ್ಡ ಪರೀಕ್ಷೆ ಅವನನ್ನು ಕಾಯುತ್ತಿತ್ತು. ಆ ಪರೀಕ್ಷೆ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಬೇಕಾಗಿತ್ತು.
ಮರುದಿನದಿಂದ ರಘು ಹೊಸ ಕೆಲಸಕ್ಕೆ ಸೇರಿಕೊಂಡ. ಗೋದಾಮಿನಲ್ಲಿ 100 ಪೆಟ್ಟಿಗೆಗಳು, 10 ಕಾರ್ಮಿಕರು, ಪ್ರತಿದಿನ ಬರುತ್ತಿದ್ದ ಲಾರಿಗಳು ಇವೆಲ್ಲವೂ ಅವನಿಗೆ ಹೊಸ ಅನುಭವವಾಗಿತ್ತು. ಮೊದಲ ಕೆಲವು ದಿನ ಅವನು ಹೆಚ್ಚು ಮಾತನಾಡಲಿಲ್ಲ. ಪ್ರತಿಯೊಂದು ಕೆಲಸವನ್ನು ಗಮನಿಸಿ ಕಲಿಯಲು ಆರಂಭಿಸಿದ. ಯಾರ ಕೆಲಸದಲ್ಲಿ ತಪ್ಪಿದ್ದರೂ ಟೀಕಿಸುವ ಬದಲು ಮೊದಲು ಕಾರಣವನ್ನು ತಿಳಿದುಕೊಳ್ಳುತ್ತಿದ್ದ. ಒಂದು ದಿನ ಸಂಜೆ ಗೋದಾಮಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸುತ್ತಿದ್ದಾಗ ಅವನ ಕಣ್ಣಿಗೆ ಒಂದು ವಿಚಿತ್ರ ವಿಷಯ ಕಂಡಿತು. ದಾಖಲೆಯಲ್ಲಿ 100 ಪೆಟ್ಟಿಗೆಗಳು ಬಂದಿವೆ ಎಂದು ಬರೆದಿತ್ತು. ಆದರೆ ಗೋದಾಮಿನಲ್ಲಿ ಎಣಿಸಿದಾಗ 92 ಪೆಟ್ಟಿಗೆಗಳು ಮಾತ್ರ ಇದ್ದವು. 8 ಪೆಟ್ಟಿಗೆಗಳು ಎಲ್ಲಿಗೆ ಹೋದವು ಎಂದು ರಘು ಯೋಚಿಸಿದ. ಅವನು ಯಾರ ಮೇಲೂ ತಕ್ಷಣ ಅನುಮಾನ ಮಾಡಲಿಲ್ಲ. ಮುಂದಿನ ಕೆಲವು ದಿನ ಮೌನವಾಗಿ ಗಮನಿಸುತ್ತಿದ್ದ. 3ನೇ ದಿನ ರಾತ್ರಿ ಒಂದು ಲಾರಿ ತಡವಾಗಿ ಬಂದಿತು. ಸರಕು ಇಳಿಸುತ್ತಿದ್ದಾಗ 2 ಕಾರ್ಮಿಕರು ಕೆಲವು ಪೆಟ್ಟಿಗೆಗಳನ್ನು ಗೋದಾಮಿಗೆ ಹಾಕದೆ ಹಿಂಬದಿಯ ಬಾಗಿಲಿನ ಮೂಲಕ ಹೊರಗೆ ಸಾಗಿಸುತ್ತಿರುವುದನ್ನು ಅವನು ನೋಡಿದ. ರಘು ತಕ್ಷಣ ಕೂಗಲಿಲ್ಲ. ತನ್ನ ಮೊಬೈಲ್ನಲ್ಲಿ ಆ ದೃಶ್ಯವನ್ನು ದಾಖಲಿಸಿಕೊಂಡ. ಮರುದಿನ ಬೆಳಿಗ್ಗೆ ಮಧುಸೂದನ್ ಅವರ ಕಚೇರಿಗೆ ಹೋಗಿ ಎಲ್ಲ ಸಾಕ್ಷ್ಯಗಳನ್ನು ತೋರಿಸಿದ. ಮಧುಸೂದನ್ ಕೆಲಕ್ಷಣ ಮೌನವಾಗಿದ್ದರು. ರಘು, ನಾನು ವರ್ಷಗಳಿಂದ ನಂಬಿದ್ದವರು ಹೀಗೆ ಮೋಸ ಮಾಡುತ್ತಿದ್ದಾರೆ ಎಂದು ಊಹಿಸಿರಲಿಲ್ಲ. ಆ 2 ಕಾರ್ಮಿಕರನ್ನು ವಿಚಾರಿಸಿದಾಗ ಅವರು ತಪ್ಪನ್ನು ಒಪ್ಪಿಕೊಂಡರು. ಕೆಲವು ತಿಂಗಳುಗಳಿಂದ ಸರಕು ಕದಿಯುತ್ತಿದ್ದ ಸಂಗತಿ ಬೆಳಕಿಗೆ ಬಂತು. ಮಧುಸೂದನ್ ರಘುವನ್ನು ನೋಡುತ್ತಾ ಹೇಳಿದರು, ನೀನು ಕೂಗಿ ಗಲಾಟೆ ಮಾಡಲಿಲ್ಲ. ಸಾಕ್ಷ್ಯ ಸಂಗ್ರಹಿಸಿ ಸತ್ಯವನ್ನು ತೋರಿಸಿದ್ದೆ. ಇದೇ ನಿಜವಾದ ಜವಾಬ್ದಾರಿ. ಆ ದಿನದಿಂದ ರಘುವಿನ ಮೇಲೆ ಅವರ ನಂಬಿಕೆ ಇನ್ನಷ್ಟು ಹೆಚ್ಚಾಯಿತು. ಸಂಜೆ ಮನೆಗೆ ಹಿಂದಿರುಗುವಾಗ ಅವನು ಎಂದಿನಂತೆ ತನ್ನ ಹಳೆಯ ಸೈಕಲ್ನಲ್ಲೇ ಬರುತ್ತಿದ್ದ. ಈಗ ಅವನ ಬಳಿ ಹೊಸ ಬೈಕ್ ಖರೀದಿಸುವಷ್ಟು ಹಣ ಇದ್ದರೂ ಆ ಸೈಕಲನ್ನು ಬಿಡಲು ಅವನ ಮನಸ್ಸೇ ಒಪ್ಪುತ್ತಿರಲಿಲ್ಲ. ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಜೊತೆಗಿದ್ದದ್ದು ಇದೇ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ. ಆದರೆ ಜೀವನ ಇನ್ನೊಂದು ದೊಡ್ಡ ಪರೀಕ್ಷೆಯನ್ನು ಅವನಿಗಾಗಿ ಸಿದ್ಧಪಡಿಸಿತ್ತು. ಒಂದು ದಿನ ಮಧ್ಯರಾತ್ರಿ ರಘುವಿನ ಮನೆಯ ಬಾಗಿಲನ್ನು ಯಾರೋ ಆತುರದಿಂದ ಬಡಿದರು. ಮಧ್ಯರಾತ್ರಿ ಸುಮಾರು 1 ಗಂಟೆ. ಟಕ್ ಟಕ್ ಟಕ್. ರಘುವಿನ ಮನೆಯ ಬಾಗಿಲನ್ನು ಯಾರೋ ಆತುರದಿಂದ ಬಡಿದರು. ರಘು ಎದ್ದು ಬಾಗಿಲು ತೆರೆದ. ಹೊರಗೆ ಗೋದಾಮಿನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ರಮೇಶ್ ನಿಂತಿದ್ದ. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ರಘು ಸರ್, ನನ್ನ ಮಗಳಿಗೆ ಏಕಾಏಕಿ ಜ್ವರ ತುಂಬ ಹೆಚ್ಚಾಗಿದೆ. ಉಸಿರಾಡಲು ಕಷ್ಟವಾಗುತ್ತಿದೆ. ಊರಿನಲ್ಲಿ ಯಾವುದೇ ವಾಹನ ಸಿಗುತ್ತಿಲ್ಲ. ದಯವಿಟ್ಟು ಸಹಾಯ ಮಾಡಿ. ಒಂದು ಕ್ಷಣವೂ ಯೋಚಿಸದೆ ರಘು ಮನೆಯ ಹೊರಗೆ ಬಂದ. ಬೈಕ್ ಇರಲಿಲ್ಲ, ಕಾರು ಇರಲಿಲ್ಲ. ಇನ್ನೂ ಮನೆಯ ಗೋಡೆಯ ಪಕ್ಕದಲ್ಲೇ ಅವನ ಹಳೆಯ ಸೈಕಲ್ ನಿಂತಿತ್ತು. ಬೇಗ ಮಗುವನ್ನು ಕರೆದುಕೊಂಡು ಬಾ ಎಂದನು. ರಮೇಶ್ ತನ್ನ 7 ವರ್ಷದ ಮಗಳು ಕಾವ್ಯಾಳನ್ನು ಹೊತ್ತು ತಂದ. ಮಗುವಿನ ದೇಹ ಜ್ವರದಿಂದ ಉರಿಯುತ್ತಿತ್ತು. ರಘು ಅವಳನ್ನು ಜಾಗ್ರತೆಯಿಂದ ಸೈಕಲ್ನಲ್ಲಿ ಕೂರಿಸಿ ರಮೇಶ್ ಜೊತೆ ಸೇರಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೊರಟ. ರಾತ್ರಿ ರಸ್ತೆಗಳು ಖಾಲಿಯಾಗಿದ್ದವು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಆದರೆ ರಘು ಸಾಧ್ಯವಾದಷ್ಟು ವೇಗವಾಗಿ ಸೈಕಲ್ ಓಡಿಸಿದ. ಆಸ್ಪತ್ರೆಗೆ ತಲುಪಿದ ಕೂಡಲೇ ವೈದ್ಯರು ಮಗುವಿಗೆ ಚಿಕಿತ್ಸೆ ಆರಂಭಿಸಿದರು. ಸ್ವಲ್ಪ ಸಮಯದ ನಂತರ ವೈದ್ಯರು ಹೊರಬಂದು ಹೇಳಿದರು, ಇನ್ನೂ ಅರ್ಧ ಗಂಟೆ ತಡವಾಗಿದ್ದರೆ ಪರಿಸ್ಥಿತಿ ಗಂಭೀರವಾಗುತ್ತಿತ್ತು. ಸರಿಯಾದ ಸಮಯಕ್ಕೆ ಕರೆತಂದಿದ್ದೀರಿ. ಆ ಮಾತು ಕೇಳಿದ ರಮೇಶ್ ಕಣ್ಣೀರು ಹಾಕಿದ. ಅವನು ರಘುವಿನ ಕಾಲು ಹಿಡಿಯಲು ಮುಂದಾದ. ರಘು ತಕ್ಷಣ ತಡೆದು, ಹೀಗೆ ಮಾಡಬೇಡ ರಮೇಶ್. ಇಂದು ನಿನ್ನ ಮಗಳು, ನಾಳೆ ನನ್ನ ಮನೆಯವರಿಗೂ ಯಾರಾದರೂ ಸಹಾಯ ಮಾಡಬಹುದು. ನಾವು ಮನುಷ್ಯರಾಗಿದ್ದರೆ ಸಾಕು. ಈ ಘಟನೆ ಕೆಲ ದಿನಗಳಲ್ಲೇ ಊರಿನೆಲ್ಲೆಡೆ ಹರಡಿತು. ಜನರು ಈಗ ರಘುವನ್ನು ಕೇವಲ ಒಬ್ಬ ಉದ್ಯೋಗಿಯಾಗಿ ನೋಡಲಿಲ್ಲ, ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಎಂದು ನೋಡಲು ಆರಂಭಿಸಿದರು.
ಒಂದು ಭಾನುವಾರ ಮಧುಸೂದನ್ ರಘುವನ್ನು ತಮ್ಮ ಮನೆಗೆ ಕರೆಯಿಸಿದರು. ರಘು, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನ್ನ ಪ್ರಾಮಾಣಿಕತೆ ಮತ್ತು ಮಾನವೀಯತೆ ನನ್ನ ಮನಸ್ಸನ್ನು ಗೆದ್ದಿವೆ. ಆದರೆ ನಿನ್ನ ಜೀವನದಲ್ಲಿ ಇನ್ನೂ ದೊಡ್ಡ ಅವಕಾಶ ನಿನ್ನನ್ನು ಕಾಯುತ್ತಿದೆ. ರಘು ಆಶ್ಚರ್ಯದಿಂದ ಅವರತ್ತ ನೋಡಿದ. ಯಾವ ಅವಕಾಶ ಸರ್? ಮಧುಸೂದನ್ ನಗುತ್ತಾ ಮೇಜಿನ ಮೇಲಿದ್ದ ಒಂದು ಫೈಲ್ ಅವನ ಕೈಗೆ ಕೊಟ್ಟರು. ಆ ಫೈಲ್ ತೆರೆದ ರಘುವಿನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅದರೊಳಗಿದ್ದ ವಿಷಯ ಅವನ ಜೀವನವನ್ನೇ ಮತ್ತೊಮ್ಮೆ ಸಂಪೂರ್ಣವಾಗಿ ಬದಲಾಯಿಸಬೇಕಾಗಿತ್ತು. ರಘು ನಡುಗುವ ಕೈಗಳಿಂದ ಆ ಫೈಲ್ ತೆರೆದ. ಅದರೊಳಗೆ ಒಂದು ಹೊಸ ಯೋಜನೆಯ ವಿವರಗಳಿದ್ದವು. ಮಧುಸೂದನ್ ನಿಧಾನವಾಗಿ ಹೇಳಿದರು, ರಘು, ನಾನು ಹೊಸದಾಗಿ ಒಂದು ಗ್ರಾಮೀಣ ಪುಸ್ತಕ ವಿತರಣೆ ಮತ್ತು ಶಿಕ್ಷಣ ಕೇಂದ್ರ ಆರಂಭಿಸಲು ನಿರ್ಧರಿಸಿದ್ದೇನೆ. ಹಳ್ಳಿಯ ಮಕ್ಕಳಿಗೆ ಕಡಿಮೆ ದರದಲ್ಲಿ ಪುಸ್ತಕಗಳು, ನೋಟ್ಬುಕ್ಗಳು ಮತ್ತು ಓದುವ ಸಾಮಗ್ರಿ ತಲುಪಿಸಬೇಕು. ಆ ಯೋಜನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿನಗೆ ಕೊಡಲು ಬಯಸುತ್ತಿದ್ದೇನೆ. ರಘು ಕೆಲ ಕ್ಷಣ ಮಾತೇ ಆಡಲಿಲ್ಲ. ಸರ್, ನಾನು ಅಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸಬಲ್ಲೆನಾ? ಮಧುಸೂದನ್ ನಗುತ್ತಾ ಉತ್ತರಿಸಿದರು, ನಿನ್ನ ಪದವಿಯನ್ನು ನೋಡಿ ನಾನು ಈ ನಿರ್ಧಾರ ಮಾಡಿಲ್ಲ. ನಿನ್ನ ಪ್ರಾಮಾಣಿಕತೆ, ಕಷ್ಟಪಟ್ಟು ದುಡಿಯುವ ಗುಣ ಮತ್ತು ಜನರ ಬಗ್ಗೆ ಇರುವ ಕಾಳಜಿಯನ್ನು ನೋಡಿ ಈ ನಿರ್ಧಾರ ಮಾಡಿದ್ದೇನೆ. ಆ ಮಾತುಗಳು ರಘುವಿನ ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿದವು. ಮುಂದಿನ ಕೆಲವು ವಾರಗಳಲ್ಲಿ ರಘು ಹಳ್ಳಿಯಿಂದ ಹಳ್ಳಿಗೆ ಸುತ್ತಲು ಆರಂಭಿಸಿದ. ಎಲ್ಲಿ ಮಕ್ಕಳಿಗೆ ಪುಸ್ತಕಗಳ ಕೊರತೆ ಇದೆ, ಎಲ್ಲಿ ಶಾಲೆಗಳಿಗೆ ಸಾಮಗ್ರಿ ಬೇಕಿದೆ, ಎಲ್ಲಿ ಬಡ ಮಕ್ಕಳು ಓದನ್ನು ಬಿಡುತ್ತಿದ್ದಾರೆ ಎಂಬುದನ್ನು ಸ್ವತಃ ಹೋಗಿ ತಿಳಿದುಕೊಂಡ. ಅವನ ಹಳೆಯ ಸೈಕಲ್ ಮತ್ತೆ ಅವನ ದೊಡ್ಡ ಸಂಗಾತಿಯಾಯಿತು. ಒಂದು ದಿನ ದೂರದ ಹಳ್ಳಿಯ ಶಾಲೆಗೆ ಹೋದಾಗ ಒಬ್ಬ ಬಾಲಕ ಮರದ ಕೆಳಗೆ ಕುಳಿತು ಹಳೆಯ ಹರಿದ ಪುಸ್ತಕದಿಂದ ಓದುತ್ತಿದ್ದ. ರಘು ಅವನ ಬಳಿ ಹೋಗಿ ಕೇಳಿದ, ಮಗ, ಶಾಲೆಯಲ್ಲಿ ಹೊಸ ಪುಸ್ತಕ ಕೊಡಲಿಲ್ಲವೇ? ಬಾಲಕ ಮುಜುಗರದಿಂದ ಹೇಳಿದ, ಅಣ್ಣ, ಅಪ್ಪನಿಗೆ ಹೊಸ ಪುಸ್ತಕ ತಗೊಳ್ಳಲು ಹಣ ಇಲ್ಲ. ಸ್ನೇಹಿತನ ಹಳೆಯ ಪುಸ್ತಕದಲ್ಲಿ ಓದುತ್ತಿದ್ದೇನೆ. ಆ ಮಾತು ರಘುವಿನ ಹೃದಯಕ್ಕೆ ತಟ್ಟಿತು. ಅವನು ತಕ್ಷಣ ತನ್ನ ಯೋಜನೆಯ ಮೂಲಕ ಆ ಶಾಲೆಯ ಎಲ್ಲ ಬಡ ಮಕ್ಕಳಿಗೂ ಉಚಿತವಾಗಿ ಪುಸ್ತಕಗಳು ಮತ್ತು ಬರವಣಿಗೆ ಸಾಮಗ್ರಿಗಳನ್ನು ಒದಗಿಸಿದ. ಮಕ್ಕಳ ಮುಖದಲ್ಲಿ ಮೂಡಿದ ಸಂತೋಷವನ್ನು ನೋಡಿ ರಘುವಿನ ಕಣ್ಣಲ್ಲಿ ನೀರು ತುಂಬಿತು. ಅವನಿಗೆ ಆಗ ಅರ್ಥವಾಯಿತು, ಜೀವನದಲ್ಲಿ ದೊಡ್ಡ ಸಂತೋಷ ಹಣ ಸಂಪಾದಿಸುವುದಲ್ಲ, ಯಾರೊಬ್ಬರ ಭವಿಷ್ಯಕ್ಕೆ ಬೆಳಕು ನೀಡುವುದಾಗಿದೆ. ಕೆಲವೇ ತಿಂಗಳುಗಳಲ್ಲಿ ರಘುವಿನ ಕೆಲಸದ ಬಗ್ಗೆ ಜಿಲ್ಲಾಧಿಕಾರಿಯವರಿಗೂ ಸುದ್ದಿ ತಲುಪಿತು. ಒಂದು ದಿನ ಅವರಿಗೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿತು. ಆದರೆ ಆ ಕಾರ್ಯಕ್ರಮದಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆ ರಘುವಿನ ಬದುಕನ್ನು ದೇಶದಾದ್ಯಂತ ಪರಿಚಯಿಸುವಂತಾಗಿತ್ತು. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆಯುತ್ತಿದ್ದ ದೊಡ್ಡ ಸಭಾಂಗಣದಲ್ಲಿ ನೂರಾರು ಜನರು ಸೇರಿದ್ದರು. ಶಿಕ್ಷಕರು, ಸರ್ಕಾರಿ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ವಿವಿಧ ಹಳ್ಳಿಗಳ ಜನರು ಅಲ್ಲಿ ಉಪಸ್ಥಿತರಿದ್ದರು. ರಘುಗೆ ಇಂತಹ ವೇದಿಕೆಯಲ್ಲಿ ಮಾತನಾಡುವ ಅನುಭವ ಇರಲಿಲ್ಲ. ಆದರೂ ಅವನು ಸರಳವಾದ ಬಿಳಿ ಅಂಗಿ, ಕಪ್ಪು ಪ್ಯಾಂಟ್ ಧರಿಸಿ ಎಂದಿನ ವಿನಯದಿಂದ ಕಾರ್ಯಕ್ರಮಕ್ಕೆ ಬಂದನು. ಅವನನ್ನು ವೇದಿಕೆಯ ಮೇಲೆ ಕರೆಯಲಾಯಿತು. ಜಿಲ್ಲಾಧಿಕಾರಿಗಳು ಮಾತನಾಡುತ್ತಾ ಹೇಳಿದರು, ಇಂದು ನಾವು ಒಬ್ಬ ಸಾಮಾನ್ಯ ಯುವಕನನ್ನು ಸನ್ಮಾನಿಸುತ್ತಿದ್ದೇವೆ. ಹಣ ಅಥವಾ ಅಧಿಕಾರದಿಂದಲ್ಲ, ತನ್ನ ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವದಿಂದ ಸಮಾಜದ ಗೌರವ ಗಳಿಸಿರುವ ಯುವಕ ಇವರು. ಇಡೀ ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗಿತು. ರಘುವಿಗೆ ಪ್ರಶಸ್ತಿ ನೀಡಿ ಕೆಲವು ಮಾತುಗಳನ್ನಾಡುವಂತೆ ಕೇಳಿದರು. ರಘು ಮೈಕ್ ಹಿಡಿದು ನಿಧಾನವಾಗಿ ಹೇಳಿದ, ನಾನು ದೊಡ್ಡ ವ್ಯಕ್ತಿಯಲ್ಲ. ನನ್ನ ತಂದೆ ದಿನಗೂಲಿ ಕಾರ್ಮಿಕರು. ನನ್ನ ತಾಯಿ ಮನೆಗೆಲಸ ಮಾಡಿ ನನ್ನನ್ನು ಓದಿಸಿದ್ದಾರೆ. ನನ್ನ ಬದುಕು ಬದಲಾದದ್ದು ನನ್ನ ಕಷ್ಟಪಟ್ಟು ಮಾಡಿದ ಕೆಲಸದಿಂದ ಮತ್ತು ನನಗೆ ನಂಬಿಕೆ ಇಟ್ಟ ಕೆಲ ಒಳ್ಳೆಯ ಜನರಿಂದ. ಯಾರೇ ಆಗಿರಲಿ, ಪ್ರಾಮಾಣಿಕವಾಗಿ ದುಡಿದರೆ ಜೀವನ ಒಂದು ದಿನ ಖಂಡಿತ ಬದಲಾಗುತ್ತದೆ.
ಆತನ ಮಾತುಗಳು ಸಭಾಂಗಣದಲ್ಲಿದ್ದ ಅನೇಕರ ಮನಸ್ಸನ್ನು ಮುಟ್ಟಿದವು. ಕಾರ್ಯಕ್ರಮ ಮುಗಿದ ನಂತರ ಒಬ್ಬ ವಯಸ್ಸಾದ ವ್ಯಕ್ತಿ ರಘುವಿನ ಬಳಿ ಬಂದರು. ಮಗ, ನಿನ್ನ ಹಳೆಯ ಸೈಕಲ್ ಇನ್ನೂ ಇದೆಯಾ? ಹೌದು ಸರ್, ಇಂದಿಗೂ ಅದನ್ನೇ ನಾನು ಜೋಪಾನವಾಗಿ ಇಟ್ಟುಕೊಂಡಿದ್ದೇನೆ, ಆ ವ್ಯಕ್ತಿ ನಗುತ್ತಾ ಹೇಳಿದರು. ಆ ಸೈಕಲ್ ಬಗ್ಗೆ ಒಂದು ವಿಷಯ ನಿನಗೆ ಗೊತ್ತಿಲ್ಲ? ರಘು ಆಶ್ಚರ್ಯದಿಂದ ಅವರತ್ತ ನೋಡಿದ. ಏನು ಸರ್? ಆ ಸೈಕಲ್ ಮೊದಲು ನನ್ನ ಮಗನದು. ಅವನು ಶಿಕ್ಷಕನಾಗಿದ್ದ. ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳುತ್ತಿದ್ದ. ಕೆಲವು ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಅವನು ನಮ್ಮನ್ನು ಬಿಟ್ಟು ಹೋದ. ಅವನ ನೆನಪಿಗಾಗಿ ಆ ಸೈಕಲನ್ನು ಹಳೆಯ ವಸ್ತುಗಳ ಅಂಗಡಿಗೆ ಕೊಟ್ಟಿದ್ದೆ. ರಘು ಮೌನವಾಗಿ ಕೇಳುತ್ತಿದ್ದ. ನೀನು ಆ ಸೈಕಲನ್ನು ಕೇವಲ ಬಳಸಿಲ್ಲ, ಅದರ ಮೂಲಕ ನನ್ನ ಮಗ ಮಾಡುತ್ತಿದ್ದ ಸೇವೆಯನ್ನು ಮುಂದುವರಿಸಿದ್ದೀಯ. ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಇಲ್ಲ. ಆ ಮಾತು ಕೇಳಿ ರಘುವಿನ ಕಣ್ಣುಗಳು ತೇವವಾದವು. ಅವನು ಮನಸ್ಸಿನಲ್ಲಿ ಯೋಚಿಸಿದ. ಕೆಲವು ವಸ್ತುಗಳ ಬೆಲೆ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಅವುಗಳ ಹಿಂದೆ ಇರುವ ನೆನಪುಗಳು ಮತ್ತು ಒಳ್ಳೆಯತನವೇ ಅವುಗಳ ನಿಜವಾದ ಮೌಲ್ಯ. ಆದರೆ ರಘುವಿನ ಬದುಕಿನಲ್ಲಿ ಇನ್ನೂ ದೊಡ್ಡ ತಿರುವು ಬರಬೇಕಿತ್ತು. ಒಂದು ದಿನ ಅವನಿಗೆ ರಾಜ್ಯ ಸರ್ಕಾರದಿಂದ ಒಂದು ಪತ್ರ ಬಂತು. ಆ ಪತ್ರವನ್ನು ತೆರೆದ ಕ್ಷಣ ಅವನ ಜೀವನ ಮತ್ತೊಮ್ಮೆ ಹೊಸ ದಿಕ್ಕಿನತ್ತ ಸಾಗಲಾರಂಭಿಸಿತು. ಒಂದು ಬೆಳಿಗ್ಗೆ ಅಂಚೆಗಾರ ರಘುವಿನ ಮನೆಗೆ ಬಂದ. ರಘು, ನಿನ್ನ ಹೆಸರಿಗೆ ಸರ್ಕಾರದಿಂದ ಒಂದು ನೋಂದಾಯಿತ ಪತ್ರ ಬಂದಿದೆ. ರಘು ಸಹಿ ಮಾಡಿ ಪತ್ರವನ್ನು ತೆಗೆದುಕೊಂಡ. ಲಕೋಟೆಯ ಮೇಲೆ ರಾಜ್ಯ ಸರ್ಕಾರದ ಮುದ್ರೆ ಇತ್ತು. ಅವನು ನಿಧಾನವಾಗಿ ಅದನ್ನು ತೆರೆದ. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಗ್ರಾಮೀಣ ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ನಿಮ್ಮ ಕೊಡುಗೆಯನ್ನು ಪರಿಗಣಿಸಿ ರಾಜ್ಯ ಮಟ್ಟದ ಯುವ ಸಮಾಜ ಸೇವಕ ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ರಘು ಕೆಲ ಕ್ಷಣಗಳ ಕಾಲ ಮಾತೇ ಬರಲಿಲ್ಲ. ಅವನ ತಾಯಿ ಪತ್ರವನ್ನು ಓದಿ ಸಂತೋಷದಿಂದ ಅತ್ತರು. ಮಗ, ನಮ್ಮ ಮನೆಯ ಬಾಗಿಲಿಗೆ ಇಂಥ ದಿನ ಬರುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ತಂದೆ ಶಂಕರ್ ಶಾಂತವಾಗಿ ಹೇಳಿದರು. ನಮ್ಮ ಬಡತನ ನಿನ್ನನ್ನು ತಡೆಯಲಿಲ್ಲ, ಅದು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಿತು. ಪ್ರಶಸ್ತಿ ಪ್ರದಾನ ಸಮಾರಂಭ ರಾಜ್ಯ ರಾಜಧಾನಿಯಲ್ಲಿ ನಡೆಯಿತು. ದೊಡ್ಡ ವೇದಿಕೆ, ನೂರಾರು ಅತಿಥಿಗಳು, ಮಾಧ್ಯಮದ ಕ್ಯಾಮರಾಗಳು. ರಘುಗೆ ಪ್ರಶಸ್ತಿ ನೀಡಿ ಮಾತನಾಡಲು ಆಹ್ವಾನಿಸಲಾಯಿತು. ಅವನು ವೇದಿಕೆಯ ಮೇಲೆ ನಿಂತು ಹೇಳಿದ, ಈ ಪ್ರಶಸ್ತಿ ನನಗೆ ಮಾತ್ರ ಸೇರಿದ್ದಲ್ಲ. ನನ್ನ ತಾಯಿ, ತಂದೆ, ನನ್ನ ಮೇಲೆ ನಂಬಿಕೆ ಇಟ್ಟ ಮಧುಸೂದನ್ ಸರ್, ನನಗೆ ಅವಕಾಶ ನೀಡಿದ ಎಲ್ಲರಿಗೂ ಸೇರಿತು. ಜೀವನದಲ್ಲಿ ಯಾರನ್ನೂ ಅವರ ಬಟ್ಟೆ, ಹಣ ಅಥವಾ ಪರಿಸ್ಥಿತಿಯಿಂದ ಅಳೆಯಬೇಡಿ. ಪ್ರತಿಯೊಬ್ಬರೊಳಗೂ ಒಂದು ಅವಕಾಶ ಅಡಗಿರುತ್ತದೆ. ಸಭಾಂಗಣ ಚಪ್ಪಾಳೆಯಿಂದ ಮೊಳಗಿತು. ಕೆಲವು ದಿನಗಳ ನಂತರ ರಘು ತನ್ನ ಹಳೆಯ ಸೈಕಲ್ ಅನ್ನು ಸ್ವಚ್ಛಗೊಳಿಸುತ್ತಿದ್ದ. ಆಗ ಕೆಲವು ಮಕ್ಕಳು ಅವನ ಮನೆಗೆ ಬಂದರು. ಅಣ್ಣ, ನಾವು ದೊಡ್ಡವರಾದ ಮೇಲೆ ನಿಮ್ಮಂಥವರು ಆಗಬೇಕು. ರಘು ನಗುತ್ತಾ ಕೇಳಿದ, ನನ್ನಂಥವರಾಗಬೇಕಾ? ಯಾಕೆ? ಒಬ್ಬ ಬಾಲಕ ಉತ್ತರಿಸಿದ. ನೀವು ಹಣಕ್ಕಾಗಿ ಮಾತ್ರ ಕೆಲಸ ಮಾಡಲ್ಲ, ಜನರಿಗಾಗಿ ಕೆಲಸ ಮಾಡ್ತೀರಾ. ಆ ಮಾತು ರಘುವಿನ ಹೃದಯವನ್ನು ತಟ್ಟಿತು. ಆ ದಿನವೇ ಅವನು ಒಂದು ನಿರ್ಧಾರ ಮಾಡಿದ. ತನ್ನ ಹಳ್ಳಿಯಲ್ಲಿ ಉಚಿತ ಗ್ರಂಥಾಲಯ ಮತ್ತು ವಿದ್ಯಾರ್ಥಿಗಳಿಗೆ ಸಂಜೆ ಅಧ್ಯಯನ ಕೇಂದ್ರ ಆರಂಭಿಸಬೇಕು ಎಂದು ತೀರ್ಮಾನಿಸಿದ. ಹಳೆಯ ಪಂಚಾಯತ್ ಕಟ್ಟಡವನ್ನು ಸ್ವಚ್ಛಗೊಳಿಸಿ ದಾನವಾಗಿ ಬಂದ ಪುಸ್ತಕಗಳನ್ನು ಅಲ್ಲಿ ಜೋಡಿಸಲಾಯಿತು. ಸಂಜೆ ಆಗುತ್ತಿದ್ದಂತೆ ಮಕ್ಕಳು ಅಲ್ಲಿಗೆ ಬಂದು ಓದಲು ಆರಂಭಿಸಿದರು. ರಘು ಪ್ರತಿದಿನ 2 ಗಂಟೆ ಮಕ್ಕಳಿಗೆ ಪಾಠ ಹೇಳುತ್ತಿದ್ದ. ಒಂದು ದಿನ ಗೋಡೆಯ ಬಳಿ ತನ್ನ ಹಳೆಯ ಸೈಕಲನ್ನು ನೋಡಿದ. ಅವನು ಮನಸ್ಸಿನಲ್ಲಿ ನಗುತ್ತಾ ಹೇಳಿಕೊಂಡ, ನಿನ್ನನ್ನು 100 ರೂಪಾಯಿಗೆ ಕೊಂಡಿದ್ದೆ, ಆದರೆ ನೀನು ನನ್ನ ಬದುಕಿಗೆ ಬೆಲೆ ಕಟ್ಟಲಾಗದಷ್ಟು ಮೌಲ್ಯ ಕೊಟ್ಟೆ. ಆ ಕ್ಷಣದಲ್ಲಿ ಅವನಿಗೆ ತಿಳಿಯಿತು, ಜೀವನವನ್ನು ಬದಲಾಯಿಸುವುದು ಅದೃಷ್ಟವಲ್ಲ, ಪ್ರಾಮಾಣಿಕತೆ, ಕರುಣೆ ಮತ್ತು ಸತತ ಪರಿಶ್ರಮ. ಕಥೆಯ ನೀತಿ:
ಒಬ್ಬ ಮನುಷ್ಯನ ಯಶಸ್ಸು ಅವನ ಬಳಿ ಎಷ್ಟು ಹಣ ಇದೆ ಎಂಬುದರಿಂದ ಅಳೆಯುವುದಿಲ್ಲ. ಅವನು ಎಷ್ಟು ಜನರ ಜೀವನದಲ್ಲಿ ಬೆಳಕು ಹಚ್ಚಿದ್ದಾನೆ ಎಂಬುದೇ ಅವನ ನಿಜವಾದ ಯಶಸ್ಸು. ಕೆಲವೊಮ್ಮೆ ಯಾರೂ ಬೆಲೆ ಕೊಡದ ಒಂದು ಸಾಮಾನ್ಯ ವಸ್ತುವೇ ನಮ್ಮ ಜೀವನದ ಅತ್ಯಮೂಲ್ಯ ತಿರುವಾಗಬಹುದು.